ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 19. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 140ನೇ ಪುಟ. ಶೀರ್ಷಿಕೆ: ಆತನು ಈ ಲೋಕ ಅಧಿಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ಈ ದಿನದ ಸತ್ಯವೇದದ ವಾಕ್ಯ: ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು. ಯೋಹಾನ 18ನೇ ಅಧ್ಯಾಯ 36ನೇ ವಚನ. ಈ ಧಾರ್ಮಿಕ ಜಗತ್ತಿನಲ್ಲಿ ಲೌಕಿಕ ಮತ್ತು ತಾತ್ಕಾಲಿಕವಾದ ಕ್ರಿಸ್ತನ ರಾಜ್ಯವನ್ನು ಸ್ಥಾಪಿಸಲು ಬಹು ಸಂಖ್ಯೆಯ ಜನರು ತಮ್ಮ ನಂಬಿಕೆಯ ಪ್ರಕಾರ ಕೆಲಸ ಮಾಡುತ್ತಿದ್ದಾರೆ. ಕ್ರಿಸ್ತನನ್ನು ಈ ಲೋಕದ ಅಧಿಪತಿಯನ್ನಾಗಿ ಮಾಡಲು ಅವರು ಬಯಸುತ್ತಾರೆ. ನ್ಯಾಯಾಲಯಗಳು ಮತ್ತು ಅದರ ಪಾಳೆಯದ ಅಧಿಪತಿಯನ್ನಾಗಿ ಮಾಡಲು ಬಯಸುತ್ತಾರೆ. ಶಾಸಕಾಂಗ ಸಭೆಗಳು, ಅರಮನೆಗಳು, ಮಾರುಕಟ್ಟೆಯ ಸ್ಥಳಗಳ ಅಧಿಪತಿಯನ್ನಾಗಿ ಕ್ರಿಸ್ತನನ್ನು ಮಾಡಲು ಅವರು ಬಯಸುತ್ತಾರೆ. ಮಾನವ ಅಧಿಕಾರದಿಂದ ಜಾರಿಯಾಗಿರುವ ಕಾನೂನು ಕಟ್ಟಳೆಗಳ ಮೂಲಕ ಕ್ರಿಸ್ತನು ಆಳ್ವಿಕೆ ನಡೆಸಬೇಕೆಂದು ಅವರು ನಿರೀಕ್ಷಿಸುತ್ತಾರೆ. ಕ್ರಿಸ್ತನು ಈಗ ಭೂಮಿಯಲ್ಲಿ ವ್ಯಕ್ತಿಯಾಗಿ ಇಲ್ಲದ ಕಾರಣ ಆತನ ಬದಲಾಗಿ ತಾವೇ ಆತನ ಹಾಗೆ ನಟನೆ ಮಾಡುತ್ತಾರೆ. ಈ ರೀತಿಯಾದ ರಾಜ್ಯವು ಸ್ಥಾಪನೆಯಾಗಬೇಕು ಎಂದು ಯೇಸು ಕ್ರಿಸ್ತನ ದಿನಗಳಲ್ಲಿ ಯಹೂದ್ಯರು ಬಯಸಿದ್ದರು. ಆದರೆ ಆತನು, ನನ್ನ ರಾಜ್ಯವು ಈ ಲೋಕದ್ದಲ್ಲ ಎಂದು ಕ್ರಿಸ್ತನು ಹೇಳಿದನು. ಯೇಸು ಕ್ರಿಸ್ತನು ಜೀವಿಸಿದ್ದ ಕಾಲದ ಸರ್ಕಾರವು ಭ್ರಷ್ಟ ಮತ್ತು ದಬ್ಬಾಳಿಕೆಯ ಸರ್ಕಾರವಾಗಿತ್ತು. ಎಲ್ಲ ಕಡೆಯಲ್ಲೂ ಆಕ್ರಂದನದ ನಿಂದೆಗಳು, ಸುಲಿಗೆ, ಅಸಹಿಷ್ಣುತೆ, ದಬ್ಬಾಳಿಕೆ ಮತ್ತು ಪೀಡಿಸುವ ಕ್ರೌರ್ಯವಿತ್ತು. ಆದರೂ ಈ ಲೋಕರಕ್ಷಕನು ಯಾವುದೇ ನಾಗರಿಕ ಸುಧಾರಣೆಗಳನ್ನು ಮಾಡಲು ಪ್ರಯತ್ನಿಸಲಿಲ್ಲ. ಅವನು ಯಾವುದೇ ಸಂಪ್ರದಾಯ ಅಥವಾ ಆಚರಣೆಗಳನ್ನು ದಾಳಿ ಮಾಡಲಿಲ್ಲ. ದೇಶದ್ರೋಹಿಗಳನ್ನು ಖಂಡಿಸಲಿಲ್ಲ. ಆತನು ಅಧಿಕಾರದಲ್ಲಿರುವವರ ಅಥವಾ ಅಧಿಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ. ನಮ್ಮ ಮಾದರಿಯಾಗಿರುವಾತನು ಈ ಲೋಕದ ಆಡಳಿತ ಸರ್ಕಾರಗಳಿಂದ ದೂರವಿದ್ದನು. ಮನುಷ್ಯರ ಕಷ್ಟಗಳ ವಿಷಯದ ಬಗ್ಗೆ ಅವನು ತಾತ್ಸಾರ ಹೊಂದಿದ್ದನು ಎಂದು ಅರ್ಥವಲ್ಲ. ಆದರೆ ಪರಿಹಾರವು ಮನುಷ್ಯನ ಕ್ರಮಗಳು ಅಥವಾ ವಿಚಿತ್ರವಾದ ಕ್ರಮಗಳ ಪ್ರಕಾರ ದೊರೆಯುವುದಿಲ್ಲವೆಂದು ತಿಳಿದಿರುವ ಕಾರಣ ಆತನು ಈ ಲೋಕ ಆಡಳಿತಗಳಿಂದ ದೂರವಿದ್ದನು. ಗುಣ ಹೊಂದುವುದು ಪರಿಣಾಮಕಾರಿಯಾಗಿರಬೇಕೆಂದರೆ ವೈಯಕ್ತಿಕವಾಗಿ ಮನುಷ್ಯರನ್ನು ಮುಟ್ಟಬೇಕು ಮತ್ತು ಅವರ ಹೃದಯಗಳು ಪುನಶ್ಚೇತನಗೊಳ್ಳಬೇಕು. ಆಗ ಪರಿಹಾರವು ಪರಿಣಾಮಕಾರಿಯಾಗಿರುತ್ತದೆ ಎಂದು ಕ್ರಿಸ್ತನು ಹೇಳುತ್ತಿದ್ದನು. ಕ್ರಿಸ್ತನ ರಾಜ್ಯವು ಸ್ಥಾಪನೆಯಾಗುವುದು ನ್ಯಾಯಾಲಯಗಳಿಂದ ಅಲ್ಲ, ಸಂಸತ್ತುಗಳಿಂದ ಅಲ್ಲ, ಅಥವಾ ಶಾಸಕಾಂಗ ಸಭೆಗಳ ನಿರ್ಧಾರಗಳಿಂದ ಅಲ್ಲ, ಲೋಕದ ಮಹಾಪುರುಷರ ಉತ್ತೇಜನದ ಮಹಾ ಕೆಲಸಗಳಿಂದಲೂ ಅಲ್ಲ, ಆದರೆ ಮಾನವತ್ವದಲ್ಲಿ ಕ್ರಿಸ್ತನ ಗುಣ ಸ್ವಭಾವಗಳನ್ನು ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧಾತ್ಮನ ಕೆಲಸದಿಂದ ಅಳವಡಿಸಿಕೊಂಡು ಅಭ್ಯಾಸಿಸುವುದರಿಂದ ಕ್ರಿಸ್ತನ ರಾಜ್ಯವು ಸ್ಥಾಪನೆಯಾಗುತ್ತದೆ. ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂದು ವಾಕ್ಯವು ಹೇಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.